ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಜುಲೈ 2026ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಚಲಿತ ಘಟನೆ ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಜುಲೈ 4th ವೀಕಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಹಾಗೂ ಪಾಲಿಟಿ ಫೈನಾನ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಚಲಿತ ಘಟನೆಗಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಮತ್ತು ಅದರ MCQಗಳನ್ನು ಹಾಗೂ ಡಿಟೇಲ್ ಆಗಿ ಅದರ ಮೇಲೆ ಎಕ್ಸ್ಪ್ಲೇನ್ಗಳನ್ನು ಅಡಿಷನಲ್ ಇನ್ಫಾರ್ಮೇಶನ್ ಕೊಡ್ತಾ ಇರೋದ್ರಿಂದ ಮುಂಬರ್ತಕ್ಕಂಥ ಪೊಲೀಸ್, PSI, B.Ed ನೇಮಕಾತಿ, ಬ್ಯಾಂಕಿಂಗ್, SSC, ರೈಲ್ವೆ ಹಾಗೂ ಇತರ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಪ್ರಚಲಿತ ಘಟನೆಗಳಿದಾವೆ. ಸೊ ಇಲ್ಲಿ ನಾನು ಡಿಸ್ಕಷನ್ ಮಾಡ್ತಕ್ಕಂಥ ಪ್ರಚಲಿತ ಘಟನೆಗಳು ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೆ ಇದೇ ತರದ ಕ್ವಶನ್ ಮತ್ತು ಆಪ್ಷನ್ಗಳನ್ನು ಕೇಳುವಂತ ಸಂಭವನೀಯತೆ ಇದೆ. ಸೊ ಇದರ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ರಾತ್ರಿ 8:30ರಿಂದ 9:30ರವರೆಗೆ ಯೂಟ್ಯೂಬ್ ಲೈವ್ ಕ್ಲಾಸ್ ಇರುತ್ತೆ. ಅದರಲ್ಲಿ ರೀಸನಿಂಗ್, ಮ್ಯಾಥ್ಸ್, ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ GK ಮತ್ತು ಜನರಲ್ ನಾಲೆಜ್ ರಿಲೇಟೆಡ್ ಆಗಿರ್ತಕ್ಕಂಥ ವಿಷಯಗಳನ್ನ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ತಾವೆಲ್ಲ ಈ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದೀವಿ. ಆ ಲಿಂಕ್ಗೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿದ್ದೀವಿ, ಆ ಲಿಂಕ್ ಮೇಲೆ ಜಾಯ್ನ್ ಆಗಿ. ಸೊ ಇದರಿಂದ ಡೈಲಿ ಅಪ್ಡೇಟ್ಗಳು ನಿಮಗೆ ಸಿಗ್ತವೆ ಮತ್ತು ಎಲ್ಲ PDF ನಾವು ನಿಮ್ಮ ಗ್ರೂಪ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಿರ್ತೀವಿ. ರೈಟ್ ರೀ. ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗೆ ತಾವಿಲ್ಲಿ ಜಾಯ್ನ್ ಆಗ್ಬೋದು. ರೈಟ್ ರೀ. ಎಸ್. ಈಗ ಮೊದಲನೇ ಕ್ವಶನ್ ನೋಡೋಣ. ಶಿಕ್ಷಣ ಸುಧಾರಣೆ ಮತ್ತು ಕಾಗದ ಸೋರಿಕೆಗಳ ಬಗ್ಗೆ ಇತ್ತೀಚೆಗೆ ಉತ್ತರದಾಯಿತ್ವವನ್ನು ಒತ್ತಾಯಿಸಿ 2026 ಜೂನ್ ಜುಲೈದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಿದ ಪರಿಸರ ಮತ್ತು ಶಿಕ್ಷಣ ಸುಧಾರಣಾ ಕಾರ್ಯಕರ್ತ ಯಾರು? ಇತ್ತೀಚೆಗೆ ನೀವೆಲ್ಲ ನೋಡ್ಬೋದು, ನೀಟ್ ಎಕ್ಸಾಮ್ದು ಒಂದು ಹಗರಣ ಆಗಿತ್ತು. ಸೊ ಅದನ್ನು ಪ್ರತಿಭಟಿಸಿ ಒಬ್ಬ ಶಿಕ್ಷಣ ಸುಧಾರಣಾ ಕಾರ್ಯಕರ್ತ ಮತ್ತು ಪರಿಸರ ಹೋರಾಟಗಾರರು ಉಪವಾಸ ಸತ್ಯಾಗ್ರಹವನ್ನ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಸಿದ್ರು. ಸೊ ಅವ್ರು ಯಾರು? ಮೇಧಾ ಪಾಟ್ಕರ್, ಅರುಣ್ ರಾಯ್, ಸೋನಮ್ ವಾಂಗ್ಚುಕ್, ಅಣ್ಣಾ ಹಜಾರೆ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಸೋನಮ್ ವಾಂಗ್ಚುಕ್ ಅವರು ಇತ್ತೀಚೆಗೆ ನೀಟ್ ಹಗರಣ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹ ಸುಧಾರಣೆ ತರಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲಿಕ್ಕೆ ಇವರು ಉಪವಾಸ ಸತ್ಯಾಗ್ರಹವನ್ನ ನಡೆಸಿದ್ರು. ಇವರಿಗೆ ಸಪೋರ್ಟಿವ್ ಆಗಿ ಕಾಕ್ರೋಚ್ ಪಾರ್ಟಿ ಅಂತಕ್ಕಂಥ ಒಂದು ಹೊಸ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಗ್ರೂಪ್ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹಲವಾರು ದುರ್ಘಟನೆಗಳು ದೆಹಲಿಯಲ್ಲಿ ಸಂಭವಿಸ್ತು ಅಂತ ಹೇಳ್ಬೋದು. ಸೊ ಅಂತ ಪರಿಸರ ಹೋರಾಟಗಾರ ಮತ್ತು ಶಿಕ್ಷಣ ಸುಧಾರಣಾ ಕಾರ್ಯಕರ್ತ ಯಾರತ್ತಂದ್ರೆ ಸೋನಮ್ ವಾಂಗ್ಚುಕ್. ಇವರು ಯಾರೇ? ಸೋನಮ್ ವಾಂಗ್ಚುಕ್. ಇವ್ರು ಎಲ್ಲಿಯವರು ಅಂತಂದ್ರೆ ಲಡಾಖ್ ಪ್ರದೇಶದವರು. ಎಲ್ರಿದು? ಜಮ್ಮು ಕಾಶ್ಮೀರದ ಲಡಾಖ್ ಪ್ರದೇಶದವರಾಗಿದ್ದು ಶೈಕ್ಷಣಿಕ ಸುಧಾರಣೆಯಲ್ಲಿ ಹೊಸ ಪ್ರಯೋಗಗಳನ್ನು ಜಾರಿ ಮಾಡೋದ್ರ ಮೂಲಕ ಶ್ರೇಷ್ಠ ಶಿಕ್ಷಣ ತಜ್ಞರು ಅಂತೇಳಿ ಕರೆಯಲ್ಪಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಆಗಿರತಕ್ಕಂಥ ನೀಟ್ ಹಗರಣ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಒಂದು ಹಗರಣದ ವಿರುದ್ಧ ಇವರು ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡ್ರು. ಸುಮಾರು 26 ದಿನ ಉಪವಾಸ ಸತ್ಯಾಗ್ರಹವನ್ನು ತೆಗೆದುಕೊಂಡ್ರು. ಆಗ ಸರ್ಕಾರ ಯಾರನ್ನ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆದಿದ್ದರ ಪರಿಣಾಮವಾಗಿ ಇವರು ಉಪವಾಸವನ್ನ ಹಿಂತೆಗೆದುಕೊಳ್ಳಕ್ಕೆ ಕೇಂದ್ರ ಸಚಿವರಾಗಿರ್ತಕ್ಕಂಥ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರ ಒಂದು ಮನವಿ ಮೇರೆಗೆ ಅವರು ಉಪವಾಸ ಸತ್ಯಾಗ್ರಹವನ್ನ ಹಿಂತೆಗೆದುಕೊಂಡ್ರು ಅಂತ ಹೇಳ್ಬೋದು. ಇವರಿಗೆ ಸಪೋರ್ಟಿವ್ ಆಗಿರ್ತಕ್ಕಂಥ ಒಂದು ಸೋಷಿಯಲ್ ಮೀಡಿಯಾ ಗ್ರೂಪ್ ಯಾವ್ದಂದ್ರೆ ಕಾಕ್ರೋಚ್ ಪಾರ್ಟಿ ಅಥವಾ CJP ಅಂತ ಹೇಳಿ. ರೈಟ್ ರೀ. ಎಸ್. ಕಾಮನ್ವೆಲ್ತ್ ಗೇಮ್ಸ್ 2026 ಜುಲೈನಿಂದ ಯಾವ ನಗರದಲ್ಲಿ ಇತ್ತೀಚೆಗೆ ಆಯೋಜನೆ ಮಾಡಲಾಯಿತು? ಜುಲೈ 23ರಿಂದ ಆಗಸ್ಟ್ 2ರವರೆಗೆ ಕಾಮನ್ವೆಲ್ತ್ ಗೇಮ್ಸ್ ಅನ್ನ ಕಂಡಕ್ಟ್ ಮಾಡಲಾಗಿತ್ತು. ಯಾವ ನಗರದಲ್ಲಿ ಇದನ್ನ ಕಂಡಕ್ಟ್ ಮಾಡಲಾಗಿತ್ತು? ಕಾಮನ್ವೆಲ್ತ್ ಅಂದ್ರೆ ಏನಂದ್ರೆ ಹಿಂದೆ ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ, ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ 52 ದೇಶಗಳ ಒಂದು ಒಕ್ಕೂಟ ಅಂತ ಕರಿತೀವಿ ಇದಕ್ಕೆ. ಬ್ರಿಟಿಷ್ ಅಧೀನಕ್ಕೆ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ದೇಶಗಳ ಒಕ್ಕೂಟ. ಇದು 52 ದೇಶಗಳು. ಅದರ ಒಂದು ಪ್ರತಿ ವರ್ಷ ಕಾಮನ್ವೆಲ್ತ್ ಗೇಮ್ಸ್ಗಳು ನಡೆಯಲಾಗ್ತವು. ಈ ಬಾರಿ ನಡೆದಿದ್ದೆಲ್ಲ ಅಂತಂದ್ರೆ ಗ್ಲಾಸ್ಗೋ. ಎಲ್ಲಿ ನಡೀತಿರಿ ಈ ಸಲ? ಗ್ಲಾಸ್ಗೋದಲ್ಲಿ. ಗ್ಲಾಸ್ಗೋ ಕಾಮನ್ವೆಲ್ತ್ ಗೇಮ್ಸ್ 2026 ಅಧಿಕೃತವಾಗಿ ಸ್ಕಾಟ್ಲೆಂಡಿನ ಗ್ಲಾಸ್ಗೋ ಪಟ್ಟಣದಲ್ಲಿ, ಗ್ಲಾಸ್ಗೋ ಪಟ್ಟಣದಲ್ಲಿ ಜುಲೈ 23ರಿಂದ ಆಗಸ್ಟ್ 2ರವರೆಗೆ OVO ಹೈಡ್ರೋ ಅರೇನಾದಲ್ಲಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದು ಉದ್ಘಾಟನೆ ಆಯಿತು. ಸುಮಾರು 74 ದೇಶಗಳು ಇದರಲ್ಲಿ ಭಾಗವಹಿಸಿದ್ರು. 3000ಕ್ಕೂ ಹೆಚ್ಚು ಕ್ರೀಡಾಪಟುಗಳು
11 ದಿನಗಳ ಕಾಲ ಇಲ್ಲಿ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ಬೋದು. ಕಾಮನ್ವೆಲ್ತ್ ಗೇಮ್ಸ್ 2026 ನಡೆದಿದ್ದಲ್ಲಿ ಅಂದ್ರೆ ಸ್ಕಾಟ್ಲೆಂಡಿನ ಗ್ಲಾಸ್ಗೋದಲ್ಲಿ. ನೆಕ್ಸ್ಟ್, ಜುಲೈ 2026ರಲ್ಲಿ ಅನುಮೋದಿಸಲಾದ ಆಡಳಿತಾತ್ಮಕ ಪುನರ್ರಚನೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಹೊಸ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ಯಾರನ್ನು ನೇಮಕ ಮಾಡಲಾಗಿದೆ? ಕೇಂದ್ರ ಉನ್ನತ ಶಿಕ್ಷಣ ಸಚಿವ ಒಂದು ಕಾರ್ಯದರ್ಶಿಯಾಗಿ ಸೆಕ್ರೆಟರಿ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂದ್ರೆ ಆನ್ಸರ್ ವಿನೀತ್ ಜೋಶಿ. ಯಾರನ್ನವರು? ವಿನೀತ್ ಜೋಶಿ ಅವರನ್ನ ಇತ್ತೀಚೆಗೆ ಕಾರ್ಯದರ್ಶಿಯಾಗಿ ಇವರನ್ನ ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ರೈಟ್ ರೀ. ನೋಡ್ರಿ, ಕ್ಯಾಬಿನೆಟ್ ನೇಮಕಾತಿ ಸಮಿತಿ ನೋಡ್ರಿ, ACP ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಇತ್ತೀಚೆಗೆ ಅನುಮೋದನೆ ಮಾಡಿರ್ತಕ್ಕಂಥ ಮಣಿಪುರ್ ಕೆಡರ್ನ IAS ಆಫೀಸರ್ ಆಗಿರತಕ್ಕಂಥ ವಿನೀತ್ ಜೋಶಿ ಅವರನ್ನ ಕೇಂದ್ರ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ಕಾರ್ಯದರ್ಶಿಯಾಗಿ ಅವರನ್ನು ನೇಮಕ ಮಾಡಲಾಗಿದೆ. ಸೊ ಇವರು ಈ ಹಿಂದೆ CBSE ಅಧ್ಯಕ್ಷರಾಗಿ ಮತ್ತು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಮಹಾನಿರ್ದೇಶಕರಾಗಿ ಇವರು ಸೇವೆಯನ್ನ ಸಲ್ಲಿಸಿದ್ರು ಅಂತ ಹೇಳ್ಬೋದು. ಜುಲೈ 26ರಲ್ಲಿ ಭಾರತದ 45ನೇ ಯುನೆಸ್ಕೋ ವಿಶ್ವ ಪರಂಪರೆ ತಾಣವೆಂದು ಯಾವ ಬೌದ್ಧ ಸ್ಮಾರಕವನ್ನ ಸೇರಿಸಲಾಗಿದೆ? ಯುನೆಸ್ಕೋ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ವೈಜ್ಞಾನಿಕ ಮಹತ್ವ ಉಳಿದಿರತಕ್ಕಂಥ ದೇಶಗಳ ಪ್ರಮುಖ ಸ್ಥಳಗಳನ್ನ ಲಿಸ್ಟ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದು. ಸೊ ಇದನ್ನು ಪ್ರತಿ ವರ್ಷ ಜಗತ್ತಿನಲ್ಲಿ ಇಂಥ ಒಂದು ಅಟ್ರಾಕ್ಷನ್ಗಳನ್ನ ಲಿಸ್ಟೆಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಇತ್ತೀಚೆಗೆ ನಡೆದಿರ್ತಕ್ಕಂಥ 45ನೇ ಯುನೆಸ್ಕೋ ವಿಶ್ವ ಪಾರಂಪರೆ ತಾಣ ಅಂತೇಳಿ ಭಾರತದಿಂದ ಯಾವ್ದನ್ನ ಆಯ್ಕೆ ಮಾಡಲಾಗಿದೆ ಅಂತಂದ್ರೆ ನೋಡ್ರಿ, ಬೋಧ್ಗಯ, ಸಾರಾನಾಥ್, ಸಾಂಚಿ ಸ್ತೂಪ, ನಳಂದ ಮಹಾವಿಹಾರ. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಸಾರಾನಾಥ್. ಸಾರಾನಾಥ ಬುದ್ಧನ ಒಂದು ಪವಾಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಥಳ ಅಂತ ಇದನ್ನು ಕರಿತೀವಿ. ಬುದ್ಧ ಮೊದಲ ಒಂದು ಜ್ಞಾನೋದಯ ಆದ ನಂತರ ಮೊದಲ ಬಾರಿ ಪ್ರವಚನ ನೀಡಿರ್ತಕ್ಕಂಥ ಸ್ಥಳ, ಮೊದಲ ಬೋಧನೆ ಮಾಡಿರ್ತಕ್ಕಂಥ ಸ್ಥಳ ಯಾವ್ದಂದ್ರೆ ಸಾರಾನಾಥನ ಜಿಂಕೆ ಉದ್ಯಾನವನದಲ್ಲಿ ಅವರಿಗೆ ಜ್ಞಾನೋದಯ ಆಗ್ತದ. ಆ ಜ್ಞಾನೋದಯದ ಪರಿಣಾಮವಾಗಿ ಆ ಸ್ಥಳವನ್ನ ಇವತ್ತ ಒಂದು ಐತಿಹಾಸಿಕ ಸ್ಥಳ ಅಂತ ಹೇಳಿ ಅದನ್ನ ಗುರುತಿಸಲಾಗಿದ್ದು, ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಪಟ್ಟಿಯಲ್ಲಿ ಅದನ್ನ ಸೇರಿಸಲಾಗಿದೆ. ಈ ಸಾರಾನಾಥನ ಒಂದು ಮೊದಲ ಪ್ರವಚನ ನೀಡಿರ್ತಕ್ಕಂಥ ಒಂದು ಸ್ಥಳದಲ್ಲೇ ಅಶೋಕ ಸ್ತಂಭ ನಿರ್ಮಾಣ ಮಾಡಲಾಗಿದ್ದು, ಆ ಅಶೋಕ ಸ್ತಂಭದಲ್ಲಿ ಇರ್ತಕ್ಕಂಥ 4 ಮುಖಗಳ ಸಿಂಹನೇ ಇವತ್ತು ನಮ್ಮ ಏನಾಗಿದೆ ರಾಷ್ಟ್ರೀಯ ಲಾಂಛನವಾಗಿ ನಾವು ಆಯ್ಕೆ ಮಾಡ್ಕೊಂಡಿದೀವಿ. ಅದರ ಕೆಳಗಡೆ ಇರತಕ್ಕಂಥ ಸತ್ಯಮೇವ ಜಯತೆ ಅನ್ನುವಂಥ ಸ್ಲೋಗನ್ ಅನ್ನ ನಮ್ಮ ರಾಷ್ಟ್ರೀಯ ಲಾಂಛನದ ಕೆಳಗೆ ನಾವು ಅದನ್ನ ಪದವನ್ನ ಉಪನಿಷತ್ನಿಂದ ಯಾವ್ದಿಂದ ಮಂಡಕೋಪನಿಷತ್ತಿನಿಂದ ಇದನ್ನ ಪಡೆಯಲಾಗಿದೆ ಅಂತ ಹೇಳ್ಬಹುದು. ಯಾವುದು? ಸತ್ಯಮೇವ ಜಯತೆಯನ್ನು. ಈ 4 ಮುಖಗಳ ಶಿವನ ಎಲ್ಲಿಂದ ಪಡೆಯಲಾಗಿದೆ ಅಂತ ಕೇಳಿದ್ರೆ ಅಂದ್ರೆ ಸಾರಾನಾಥ್ ಸ್ತೂಪದಿಂದ. ರೈಟ್ ರೀ. ನೋಡ್ರಿ, ಜುಲೈ 25, 2026ರಂದು ದಕ್ಷಿಣ ಕೊರಿಯಾದ ಬುಸಾನ್ನಲ್ಲಿ ನಡೆದಿರ್ತಕ್ಕಂಥ ವಿಶ್ವ ಪಾರಂಪರಿಕ ಸಮಿತಿಯ 48ನೇ ಅಧಿವೇಶನ. ಎಷ್ಟನೇ ಅಧಿವೇಶನ ರೀ? 48ನೇ ಅಧಿವೇಶನದಲ್ಲಿ ಸಾರಾನಾಥನ ಯುನೆಸ್ಕೋ ಪಟ್ಟಿಗೆ ಸೇರಿಸಲಿಕ್ಕೆ ಒಪ್ಪಿಗೆ ನೀಡಲಾಯಿತು. ಇದು ಭಾರತದ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ 8ನೇ ಸ್ಮಾರಕ ಅಂತ ನಾಳೆ ಕೇಳಿದ್ರು ಅಂದ್ರೆ 45ನೇ ಸ್ಮಾರಕ. ಎಲ್ಲಿ ಬರ್ತದೆ ಇದು? ಬಿಹಾರದಲ್ಲಿ ಬರ್ತದೆ. ಇದು ಸಾರಾನಾಥ್ ಎಲ್ಲಿ ಬರ್ತದ್ರಿ? ಬಿಹಾರದಲ್ಲಿ ಬುದ್ಧ ಮೊದಲ ಬೋಧನೆ ಮಾಡಿರ್ತಕ್ಕಂಥ ಸ್ಥಳ ಇದು, ಒಂದು ಐತಿಹಾಸಿಕ ಸ್ಥಳ ಇದು. ಸೊ ಈ ಒಂದು ಪವಿತ್ರ ಸ್ಥಳವನ್ನ ಈಗ ಪಾರಂಪರಿಕ ತಾಣವಾಗಿ ಘೋಷಣೆ ಮಾಡಲಾಗಿದೆ ಅಂತ ಹೇಳ್ಬೋದು. ಮೊದಲ ಧರ್ಮೋಪದೇಶ ನೀಡಿದ ಸ್ಥಳ ದಮ್ಮ ಕಪ್ಪ ಒಟ್ಟನ ಸುತ್ತ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಜುಲೈ 26ರಲ್ಲಿ ನಡೆದ ವಿಶ್ವ ಸ್ಕ್ವಾಶ್ ಜೂನಿಯರ್ ವೈಯಕ್ತಿಕ ಚಾಂಪಿಯನ್ಶಿಪ್ ನಲ್ಲಿ ಬಾಲಕಿಯರ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಮೊದಲ ಭಾರತೀಯ ಆಟಗಾರ್ತಿ ಯಾರು? ಜ್ಯೋತ್ಸ್ನಾ ಚಿನ್ನಪ್ಪ, ಅನಾಹುತ್ ಸಿಂಗ್, ದೀಪಿಕಾ ಪಳ್ಳಿಕರ್, ತನ್ನಿ ಖನ್ನಾ. ನೋಡ್ರಿ, ಜುಲೈ 2026 ನಡೆದಿರ್ತಕ್ಕಂಥ ವಿಶ್ವ ಸ್ಕ್ವಾಶ್ ಜೂನಿಯರ್ ವೈಯಕ್ತಿಕ ಚಾಂಪಿಯನ್ಶಿಪ್ ನಲ್ಲಿ ಬಾಲಕಿಯರ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಮೊದಲ ಭಾರತೀಯ ಆಟಗಾರ್ತಿ ಯಾರತ್ತಂದ್ರೆ ಅನಾಹತ್ ಸಿಂಗ್. ವಿಶ್ವ ಸ್ಕ್ವಾಶ್ ಜೂನಿಯರ್ ವೈಯಕ್ತಿಕ ಚಾಂಪಿಯನ್ಶಿಪ್ ನಲ್ಲಿ ಇವರು ಬಾಲಕಿಯರ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಮೊದಲ ಭಾರತೀಯ ಬಾಲಕಿ ಅಂತ ಹೇಳಿದನ್ನ ಇವರನ್ನ ಗುರುತಿಸಲಾಗಿದೆ. ಕೆನಡಾದ ನಯಾಗಾರ್ ಆನ್ ದಿ ಲೇಕ್ ನಲ್ಲಿ ನಡೆದಿರ್ತಕ್ಕಂಥ ಫೈನಲ್ ಪಂದ್ಯದಲ್ಲಿ ಈಜಿಪ್ತಿನ ರುಕಯ್ಯಾ ಸಲೇಮ್ ಅವರನ್ನ ಸೋಲಿಸಿ ಈ ಐತಿಹಾಸಿಕ ಸಾಧನೆಯನ್ನು ಇವರು ಮಾಡಿದ್ರು. ಇಲ್ಲಿವರೆಗೆ ಈ ಒಂದು ಸ್ಕ್ವಾಶ್ ನಲ್ಲಿ
ಈಜಿಪ್ತಿನ ಆಟಗಾರ್ತಿಯರೇ ಮೇಲುಗೈ ಸಾಧಿಸ್ತಾ ಇದ್ರು. ಇದು ಭಾರತೀಯ ಸ್ಕ್ವಾಷ್ಗೆ ಒಂದು ಅದ್ಭುತಪೂರ್ವ ಒಂದು ಯಶಸ್ಸು ಅಂತ ನಾವು ಇವರನ್ನ ಗುರುತಿಸಬಹುದು. ನೀಟ್ ಪರೀಕ್ಷೆ ಸೋರಿಕೆ ಬಗ್ಗೆ ಸಿಜೆಪಿ ಪ್ರತಿಭಟನೆ ನಂತರ ರಾಜೀನಾಮೆ ನೀಡಿದ ಕೇಂದ್ರ ಸಚಿವರು ಯಾರು? ನೋಡ್ರಿ, ಸಿಜೆಪಿ ಮೀನ್ಸ್ ಏನ್ರಿ? ಇದು ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಒಂದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಅನ್ನ ಮಾಡಿ ಇದನ್ನು ಜನತಾ ಪಾರ್ಟಿಯ ಸದಸ್ಯರೆಲ್ಲ ಸೇರಿ ಜಂತರ್ ಮಂತರ್ನಲ್ಲಿ ಹೋರಾಟವನ್ನ ಮಾಡಿದ್ರು. ಇದಕ್ಕೆ ಅನೇಕ ಜನ ಪೋಷಕರು, ವಿದ್ಯಾರ್ಥಿಗಳು ಮತ್ತು ಅನೇಕ ಸಂಘಟನೆಗಳು ಬೆಂಬಲವನ್ನು ನೀಡಿದು ಇದು ಹಿಂಸಾಚಾರಕ್ಕೂ ಸಹ ತಿರುಗಿತು. ನಂತರ ಒತ್ತಡಕ್ಕೊಳಗಾಗಿ ಕೇಂದ್ರ ಸಚಿವರು ರಾಜೀನಾಮೆ ನೀಡಬೇಕಾಯ್ತು. ಅವ್ರು ಯಾರತ್ತಂದ್ರೆ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದ್ರು. ಈ ಹುದ್ದೆಯನ್ನ ಈಗ ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ರಂದ್ರೆ ಕೇಂದ್ರ ಶಿಕ್ಷಣ ಸಚಿವ ಖಾತೆಯನ್ನ ನಮ್ಮ ಕರ್ನಾಟಕದವರೇ ಆಗಿರತಕ್ಕಂಥ ಪ್ರಹ್ಲಾದ್ ಜೋಶಿ ಅವರಿಗೆ, ಯಾರಿಗಿದು ಪ್ರಹ್ಲಾದ್ ಜೋಶಿ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ಅವರಿಗೆ ನೀಡಲಾಗಿದೆ ಅಂತ ಹೇಳ್ಬೋದು. ನೋಡ್ರಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ರು ಅಂತ ಹೇಳ್ಬೋದು. ನೆಕ್ಸ್ಟ್, ಜುಲೈ 26ರಲ್ಲಿ ಭಾರತ ಸರ್ಕಾರ ಪರೀಕ್ಷಾ ಸುಧಾರಣಾ ಕುರಿತು ಉನ್ನತ ಮಟ್ಟದ ಕಾರ್ಯಪಡೆಯನ್ನು ಘೋಷಣೆ ಮಾಡಿತು. ಏನು ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಾರೆ ಮತ್ತು ಅದರಲ್ಲಿ ಆಗ್ತಕ್ಕಂಥ ಅಕ್ರಮಗಳು, ಆಮೇಲೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಇತರೆ ಒಂದು ದೋಷಗಳನ್ನು ಸರಿಪಡಿಸಲಿಕ್ಕೆ ಒಂದು ಹೈ ಲೆವೆಲ್ ಕಮಿಟಿಯನ್ನು ಫಾರ್ಮೇಶನ್ ಮಾಡ್ಯಾರ. ಆ ಕಮಿಟಿ ಅಧ್ಯಕ್ಷರಾಗಿ ಯಾರನ್ನ ನೇಮಕ ಮಾಡಿದ್ದಾರೆ ಅಂತ ಕೇಳ್ತಾರೆ. ಎಸ್ ಸೋಮನಾಥ್, ಸಿ ವಿ ಕಾಮಕೋಟಿ, ನಂದನ್ ನಿಲೇಕಣಿ, ತಪನ್ ದೇಕಾ. ಸೊ ಆನ್ಸರ್ ಯಾವ್ದಂದ್ರೆ ನಂದನ್ ನಿಲೇಕಣಿ. ನಂದನ್ ನಿಲೇಕಣಿ ಇದು ಬಹಳ ದೊಡ್ಡ ಹೆಸರು. ಇದು ಈಗ ಇನ್ಫೋಸಿಸ್ನ ಸಂಸ್ಥಾಪಕರಲ್ಲಿ ಒಬ್ಬರಾಗಿರ್ತಕ್ಕಂಥ ನಂದನ್ ನಿಲೇಕಣಿಯವರು ಭಾರತದ ಇವತ್ತಿನ ಆಧಾರ್ ಕಾರ್ಡ್ ಟೆಕ್ನಾಲಜಿಯನ್ನ, ಆ ಒಂದು ಆಧಾರ್ ಕಾರ್ಡ್ ವಾಸ್ತುಶಿಲ್ಪಕಾರರು ಅಂತೇಳಿ ಅವರನ್ನ ಕರೆಯಲಾಗ್ತದೆ. ಆಧಾರ್ನ ಮುಖ್ಯಸ್ಥರಾಗಿ, ಆಧಾರ್ ಸಂಸ್ಥೆ ಮುಖ್ಯಸ್ಥರಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಸೊ ಹಿಂಗಾಗಿ ಪೇಪರ್ ಸೋರಿಕೆ ವಿವಾದದ ನಂತರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇವರ ಒಂದು ಕಮಿಟಿ ಕೊಟ್ಟಿರ್ತಕ್ಕಂಥ ಸುಧಾರಣೆ ಜಾರಿಗೆ ತರಲಿಕ್ಕೆ ಮುಂದಾಗಿದೆ. ಅಂತ ಒಂದು ಕಮಿಟಿಯ ನೇತೃತ್ವವನ್ನ ನಂದನ್ ನಿಲೇಕಣಿಯವರು ವಹಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ರೈಟ್ ರೀ. ವಿಶ್ವ ಹೆಪಟೈಟಿಸ್ ದಿನವನ್ನ ಜುಲೈ 28ರಂದು ಅವರ ಜನ್ಮ ದಿನವನ್ನ ನೆನಪಿಗಾಗಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಯಾರ ಜನ್ಮ ದಿನದ ನೆನಪಿಗಾಗಿ ಈ ಹೆಪಟೈಟಿಸ್ ದಿನವನ್ನ ಆಚರಣೆ ಮಾಡಲಾಗ್ತದೆ ಪ್ರತಿ ವರ್ಷ? ಎಡ್ವರ್ಡ್ ಜನ್ನರ್, ಲೂಯಿ ಪಾಶ್ಚರ್, ಬರುಚ್ ಬ್ಲಂಬರ್ಗ್, ಅಲೆಕ್ಸಾಂಡರ್ ಫ್ಲೆಮಿಂಗ್. ನೋಡ್ರಿ, ಹೆಪಟೈಟಿಸ್ ಬಿ ಅನ್ನ ಪತ್ತೆ ಹಚ್ಚಿರ್ತಕ್ಕಂಥ ಡಾಕ್ಟರ್ ಯಾರಂತಂದ್ರೆ ಡಾಕ್ಟರ್ ಬರುಚ್ ಬ್ಲಂಬರ್ಗ್. ನೋಡ್ರಿ, ಹೆಪಟೈಟಿಸ್ ವೈರಸ್ ಅನ್ನ ಕಂಡುಹಿಡಿದು ಅದಕ್ಕೆ ಲಸಿಕೆಯನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥವ್ರು ಡಾಕ್ಟರ್ ಬರುಚ್ ಬ್ಲಂಬರ್ಗ್. ಅವರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ಜುಲೈ 28ನ್ನ ವಿಶ್ವ ಹೆಪಟೈಟಿಸ್ ಬಿ ಅಂತಕ್ಕ ರೋಗ ಅಂತ ಹೇಳಿದನ್ನ ಆ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. 1976ರಲ್ಲಿ ಶರೀರಶಾಸ್ತ್ರ ಅಥವಾ ಔಷಧಶಾಸ್ತ್ರ ವಿಭಾಗದಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜುಲೈ 2026ರಲ್ಲಿ ಭಾರತ ನೇಪಾಳ ನಡುವೆ ಮೊದಲ ನೇರ ವಾಣಿಜ್ಯ ಕಂಟೈನರ್ ಸರಕು ರೈಲು ಯಾವ ಎರಡು ಸ್ಥಳಗಳ ನಡುವೆ ಸಂಪರ್ಕವನ್ನು ಏರ್ಪಡಿಸಿತು? ನವದೆಹಲಿ ಕಠ್ಮಂಡು, ಕೋಲ್ಕತ್ತಾ ಬಂದರು ಮತ್ತು ಬಿರಾಟ್ ನಗರ್ ಕಸ್ಟಮ್ಸ್ ಯಾರ್ಡ್, ಮುಂಬೈ ಬಂದರು ಬಿರ್ಗುಂಜ್, ವಿಶಾಖಪಟ್ಟಣ ಮತ್ತು ಪೋಖ್ರಾ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ನೋಡ್ರಿ, ಭಾರತ ಮತ್ತು ನೇಪಾಳ ನಡುವೆ ಮೊದಲ ನೇರ ವಾಣಿಜ್ಯ ಕಂಟೈನರ್ ಸರಕು ರೈಲು ಎರಡು ಸ್ಥಳಗಳ ನಡುವೆ ಇದು ಸಂಪರ್ಕವನ್ನ ಏರ್ಪಡಿಸಲಿಕ್ಕೆ ಆರಂಭ ಆಯಿತು. ಅದು ಯಾವುದಂದ್ರೆ ಕೋಲ್ಕತ್ತಾ ಬಂದರು ಮತ್ತು ಬಿರಾಟ್ ಕಸ್ಟಮ್ಸ್ ಯಾರ್ಡ್ ನಡುವೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ರೈಲನ್ನ ಆರಂಭ ಮಾಡಲಾಯಿತು. ಇದರಿಂದ ಭಾರತ ಮತ್ತು ನೇಪಾಳ ನಡುವೆ ಸರಕು ಸಾಗಾಣಿಕೆ ಸೇವೆಯನ್ನು ಸುರಳಿತಗೊಳಿಸೋದು ಮತ್ತು ಅದರ ವೆಚ್ಚವನ್ನು ಕಡಿಮೆ ಮಾಡೋದು ಮತ್ತು ನೇಪಾಳ ಮತ್ತು ಭಾರತ ನಡುವೆ ದ್ವಿಪಕ್ಷೀಯ ವ್ಯಾಪಾರವನ್ನು ವೃದ್ಧಿಸುವುದೇ ಇದರ ಮುಖ್ಯವಾಗಿರ್ತಕ್ಕಂಥ ಗುರಿ ಅಂತ ಹೇಳ್ಬೋದು. ಯಾವೆರಡು ಬಂದರ ನಡುವೆ? ಕೋಲ್ಕತ್ತಾ ಬಂದರು ಮತ್ತು ಬಿರಾಟ್ ನಗರ್ ಕಸ್ಟಮ್ಸ್ ಯಾರ್ಡ್ ನಡುವೆ, ನೇಪಾಳದ ಬಿರಾಟ್ ನಗರ್ ಕಸ್ಟಮ್ಸ್ ಯಾರ್ಡ್ ನಡುವೆ ಈ ಒಂದು ರೈಲು ಸಂಪರ್ಕ ಆರಂಭ ಆಯಿತು ಅಂತ ಹೇಳ್ಬೋದು. ಕನ್ವರ್ ಯಾತ್ರೆ ಮನ್ ಜಲಾಭಿಷೇಕನ್ನು ಸಾಂಪ್ರದಾಯಿಕವಾಗಿ ಈ ದಿನಗಳಲ್ಲಿ ಆಚರಿಸುತ್ತಾರೆ. ಇದಕ್ಕ ಇನ್ನೊಂದು ಹೆಸರು ಕಾವಡ್ ಯಾತ್ರಾ ಅಂತ ಕರೀತಾರೆ. ಹೆಂಗ್ ಕರೀತಾರೆ ಇದಕ್ಕೆ? ಕಾವಡ್ ಯಾತ್ರಾ. ಇಲ್ಲೇನ್ ಮಾಡ್ತಾರೆ ಅಂದ್ರೆ ನದಿಯಿಂದ ಪವಿತ್ರ ನೀರನ್ನ ತುಂಬ್ಕೊಂಡು ಬಂದು ಅದನ್ನ ಶಿವ ದೇವಾಲಯಕ್ಕೆ ಅರ್ಪಿಸ್ತಾರೆ. ಸೊ ಅದು ಯಾವ ದಿನದಂದು ನಡೀತದ? ಮಹಾಶಿವರಾತ್ರಿ ಎಂದು, ನಾಗಪಂಚಮಿ ಎಂದು, ಸಾವನ್ ಶಿವರಾತ್ರಿ ಎಂದು, ರಕ್ಷಾ ಬಂಧನದಂದು. ಸೊ ಆನ್ಸರ್ ಏನಂತಂದ್ರೆ ನೋಡ್ರಿ,
ಶ್ರಾವಣ ಶಿವರಾತ್ರಿ, ಸಾವನ್ ಶಿವರಾತ್ರಿ ಅಂತ ಇದನ್ನು ಕರೆಯಲಾಗ್ತದೆ. ಸಾವನ್ ಶಿವರಾತ್ರಿಯಲ್ಲಿ ಕನ್ವರ ಯಾತ್ರೆಯನ್ನ ಮಾಡಲಾಗ್ತದೆ. ಮುಖ್ಯವಾಗಿ ಶ್ರಾವಣ ತಿಂಗಳಲ್ಲಿ ಈ ಒಂದು ನದಿಯಿಂದ ಪವಿತ್ರ ಜಲವನ್ನ ತೆಗೆದುಕೊಂಡು ಬಂದು ಗಂಗಾ ನದಿಯಿಂದ ಪವಿತ್ರ ನೀರನ್ನು ಸಂಗ್ರಹಿಸಿ ಶಿವನಿಗೆ ಅರ್ಪಿಸ್ತಕ್ಕಂಥ ಒಂದು ಯಾತ್ರೆ ಇದು ಅಂತೇಳಿ ಇದನ್ನ ಕರೆಯಲಾಗ್ತದೆ. ಯಾವ್ದ್ರೆ ಕಾವಡಿ ಯಾತ್ರಾ. 30 ಜುಲೈ 2026 ಯುಎಸ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ ಪ್ರಕಟಣೆ ಪ್ರಕಾರ ಗಾಜಾದಲ್ಲಿ ಪ್ರಸ್ತಾವಿಸಿದ ಹೊಸ ಪ್ಯಾಲೆಸ್ತೀನ್ ಸರ್ಕಾರವು ಯಾವ ಸಂಸ್ಥೆಯೊಂದಿಗೆ ನಿಕಟವಾದ ಕೆಲಸ ಮಾಡಲು ಮುಂದಾಗಿದೆ ನೋಡ್ರಿ. ಇತ್ತೀಚೆಗೆ ಗಾಜಾದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ನಡೆಸಲಾಯಿತು. ಆ ಇಸ್ರೇಲ್ ದಾಳಿಯಿಂದ ಪೂರ್ತಿ ಸರ್ವನಾಶವಾಗಿರ್ತಕ್ಕಂಥ ಗಾಜಾದ ಆಡಳಿತವನ್ನ ಪುನರ್ಸ್ಥಾಪಿಸಲಿಕ್ಕೆ ಒಂದು ಶಾಂತಿ ಮಂಡಳಿಯನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸೊ ಅದರ ಜೊತೆ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವರು ಅದರ ಜೊತೆ ಗಾಜಾ ಪುನರ್ ನಿರ್ಮಾಣಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಯಾವ ಸಂಸ್ಥೆಯೊಂದಿಗೆ ಅಂತ ನಾಳೆ ಕ್ವಶನ್ ಬಂತಂದ್ರೆ ಶಾಂತಿ ಮಂಡಳಿಯೊಂದಿಗೆ. ಯಾವ ಮಂಡಳಿಯೊಂದಿಗೆ? ಗಾಜಾ ಆಡಳಿತದ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಅಬ್ಸರ್ವಿಂಗ್ ಕಮಿಟಿ ಅಂತ ಫಾರ್ಮೇಶನ್ ಮಾಡ್ಯಾರ. ಜಗತ್ತಿನ ಪ್ರಮುಖ ದೇಶಗಳ ಮುಖ್ಯಸ್ಥರು ಆದ ಕಮಿಟಿಯಲ್ಲಿದ್ದಾರೆ. ಸೊ ಅವರೊಂದಿಗೆ ಕೂಡಿ ಗಾಜಾವನ್ನ ಪುನರ್ ನಿರ್ಮಾಣ ಮಾಡಲಾಗುವುದು ಅಂತ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು ನೋಡ್ರಿ. ಗಾಜಾವನ್ನು ಆಳಲು ಸಹಾಯ ಮಾಡಲು ಪ್ಯಾಲೆಸ್ತೀನ್ ಜನರನ್ನು ಬೆಂಬಲಿಸಲು ಶಾಂತಿ ಮಂಡಳಿಯೊಂದಿಗೆ ನಿಕಟವಾಗಿ ಕೆಲಸ ಮಾಡುವುದಾಗಿ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಕಾರ್ಲಪಟ್ ಬಾಕ್ಸೈಟ್ ಬ್ಲಾಕ್ ಯಾವ ರಾಜ್ಯದಲ್ಲಿದೆ ನೋಡ್ರಿ. ಇತ್ತೀಚೆಗೆ ಒಂದು ಕಾರ್ಲಪಟ್ ಅಂತಕ್ಕಂಥ ಹೊಸ ಬಾಕ್ಸೈಟ್ ಅದರನ್ನ ಪತ್ತೆ ಹಚ್ಚಲಾಗಿದೆ. ಅದು ಯಾವ ರಾಜ್ಯದಲ್ಲಿ ಇದನ್ನ ಪತ್ತೆ ಹಚ್ಚಲಾಗಿದೆ ನೋಡ್ರಿ? ಒರಿಸ್ಸಾ, ಬಿಹಾರ್, ಜಾರ್ಖಂಡ್, ಛತ್ತೀಸ್ಗಢ. ಬಾಕ್ಸೈಟ್ ಒಂದು ಪ್ರಮುಖವಾಗಿರ್ತಕ್ಕಂಥ ಅಲ್ಯೂಮಿನಿಯಂ ಅದಿರಿದು. ಅಲ್ಯೂಮಿನಿಯಂ ಅನ್ನ ತಯಾರು ಮಾಡ್ಲಿಕ್ಕೆ ಬೇಕಾಗ್ತಕ್ಕ ಅದಿರಾಗಿದ್ದು, ಈ ಅದಿರಿನ ನಿಕ್ಷೇಪ ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲಿ ಎಲ್ಲಿ ಸಿಕ್ಕಿದೆ ಅಂತಂದ್ರೆ ಒರಿಸ್ಸಾದಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು. ಅದಾನಿ, ರಿಲಯನ್ಸ್ ಇಂಡಸ್ಟ್ರಿ ಮತ್ತು ಹಿಂಡಾಲ್ಕೋ ಮತ್ತು ವೇದಾಂತ್ ಅಲ್ಯೂಮಿನಿಯಂ, ಪವರ್ಸೆಮ್ ಮತ್ತು ಕೋಲ್ ಇಂಡಿಯಾ ಸೇರಿದಂತೆ ಹಲವಾರು ಭಾರತೀಯ ಕಂಪನಿಗಳು ಒರಿಸ್ಸಾದ ಕಾರ್ಲಪಟ್ ಬ್ಲಾಕ್ಸೈಟ್ ಬ್ಲಾಕ್ನಲ್ಲಿ ಆಸಕ್ತಿಯನ್ನು ಹೊಂದಿದ್ದು ಆ ಪ್ರದೇಶವನ್ನು ಟೆಂಡರ್ ಹಿಡಿಲಿಕ್ಕೆ ಮುಂದಾಗಿವೆ. ಇದು ಗ್ರೀನ್ ಫೀಲ್ಡ್ ಮೈನಿಂಗ್ ಬ್ಲಾಕ್ ಆಗಿದೆ. ಇಲ್ಲಿ ಕಡಿಮೆ ಸಿಲಿಕಾ ಅಂಶವನ್ನು ಹೊಂದಿರತಕ್ಕಂಥ ಸುಮಾರು 45.2% ಅಲ್ಯೂಮಿನಿಯಂ ಅನ್ನ ಈ ಪ್ರದೇಶದಲ್ಲಿ ಪತ್ತೆ ಹಚ್ಚಲಾಗಿದೆ. ಇದರಿಂದ ಈ ಒಂದು ಪ್ರದೇಶದಲ್ಲಿ ಖನಿಜಾಧಾರಿತ ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಅನೇಕ ಕಂಪನಿಗಳು ಮುಂದೆ ಬಂದಿವೆ ಅಂತ ಹೇಳ್ಬೋದು. ಭಾರತ ಯಾವ ನಗರದಲ್ಲಿ ವಿಪತ್ತು ಅಪಾಯ ಕಡಿತ ಕುರಿತ ಬ್ರಿಕ್ಸ್ ಸಚಿವರ ಸಮಾವೇಶವನ್ನ ನಡೆಸಲಾಯಿತು ನೋಡ್ರಿ? ಬ್ರಿಕ್ಸ್ ಅನ್ನೋದೇನೊಂದು ಅಂತಾರಾಷ್ಟ್ರೀಯ ಸಂಘಟನೆ. ಇದು ಬ್ರೆಜಿಲ್, ರಷ್ಯಾ, ಇಂಡಿಯಾ, ರೈಟ್ ರೀ, ಚೀನಾ, ದೆನ್ ಸೌತ್ ಆಫ್ರಿಕಾ, ಈ ಒಂದು ದೇಶಗಳ ಒಂದು ಒಕ್ಕೂಟವನ್ನೇ ನಾವೇನ್ ಕರಿತೀವಿ ಅಂದ್ರೆ ಬ್ರಿಕ್ಸ್ ಅಂತ ಕರಿತೀವಿ. ಈ ಬ್ರಿಕ್ಸ್ ದೇಶಗಳು ಇತ್ತೀಚೆಗೆ ಸಮಾವೇಶವನ್ನು ನಡೆಸಲಾಯಿತು. ಅದು ಏನಂದ್ರೆ ನೈಸರ್ಗಿಕ ವಿಪತ್ತುಗಳಾದಾಗ ಅದನ್ನ ಹೆಂಗೆ ಸದಸ್ಯ ದೇಶಗಳ ನಡುವೆ ಪರಸ್ಪರ ಸಹಾಯ ಸಹಕಾರ ಮಾಡ್ಬೇಕು ಅನ್ನೋದನ್ನ ಕುರಿತು ಚರ್ಚೆ ಮಾಡಲಾಯಿತು. ಈ ಸಮಾವೇಶ ಇತ್ತೀಚೆಗೆ ಎಲ್ಲಿ ನಡೀತು ಅಂತಂದ್ರೆ ನವದೆಹಲಿಯಲ್ಲಿ ಸಮಾವೇಶವನ್ನ ನಡೆಸಲಾಯಿತು. ಥರ್ಡ್ ಬ್ರಿಕ್ಸ್ ಮಿನಿಸ್ಟರಿಯಲ್ ಮೀಟಿಂಗ್ ಆನ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಂತೇಳಿ ನಾವು ಇದನ್ನ ಗುರುತಿಸ್ತೀವಿ. ಈ ಒಂದು ಸಮಾವೇಶ ಇತ್ತೀಚೆಗೆ ನವದೆಹಲಿಯಲ್ಲಿ ನಡೀತು ಅಂತ ಹೇಳ್ಬೋದು. ಬ್ರಿಕ್ಸ್ ದೇಶಗಳ ಸಚಿವರು, ವಿದೇಶಾಂಗ ಸಚಿವರು ಇದರಲ್ಲಿ ಪಾಲ್ಗೊಂಡಿದ್ರು. ಗೃಹ ಸಚಿವಾಲಯದ ಅನೇಕ ಅಧಿಕಾರಿಗಳು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ಬೋದು. ಕಾರ್ಗಿಲ್ ವಿಜಯ ದಿವಸವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ನೋಡ್ರಿ? ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸ್ವಾತಂತ್ರ್ಯ ನಂತರ 4 ಬಾರಿ ಯುದ್ಧಗಳಾಗಿದ್ದಾವೆ. 4 ಬಾರಿ ಯುದ್ಧಗಳು. ಒಂದು 1948ರಲ್ಲಿ, ಆಮೇಲೆ 1965ರಲ್ಲಿ, 1972ರಲ್ಲಿ, ಆಮೇಲೆ 1999 ನಡೆದಿದ್ದು. ಇತ್ತೀಚೆಗೆ ಯಾವ್ದಂದ್ರೆ ಕಾರ್ಗಿಲ್ ವಾರ್ ಅಂತ ಕರಿತೀವಿ. ಇದಕ್ಕೆ ಹೆಂಗ್ ಕರಿತೀವ್ರಿ? ಇದಕ್ಕೆ ಕಾರ್ಗಿಲ್ ಯುದ್ಧ. ಕಾರ್ಗಿಲ್ ಯುದ್ಧ 1999ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೀತು. ಪಾಕಿಸ್ತಾನ ಮೋಸದಿಂದ ಭಾರತದ ಸೇನೆ ಮೇಲೆ ದಾಳಿ ಮಾಡಿದಾಗ ನಮ್ಮ ಸೇನೆ ವೀರಾವೇಶದಿಂದ ಹೋರಾಟ ಮಾಡ್ತು. ಅದಕ್ಕೊಂದು ಆಪರೇಷನ್ ಹೆಸರು ಏನಿಟ್ಟಿದ್ರು ಅಂತಂದ್ರ ಆಪರೇಷನ್ ವಿಜಯ್. ಏನ್ರಿ ಅದಕ್ಕೆ? ಯುದ್ಧದ ಆಪರೇಷನ್ ಹೆಸರು ಏನಂದ್ರೆ ಆಪರೇಷನ್ ವಿಜಯ್ ಅಂತ ಹೆಸರನ್ನ ಇಟ್ಟು ಕೊನೆಗೆ ಅವ್ರ ವಿರುದ್ಧ ಹೋರಾಟ ಮಾಡಿ ಜುಲೈ 26ರಂದು ವಿಜಯವನ್ನು ಸಾಧಿಸಿದ್ರು. ಹಾಗಾಗಿ ಪ್ರತಿ ವರ್ಷ ಜುಲೈ 26ರನ್ನ ವಿಜಯ್ ದಿವಸ್ ಅಂತ ಆಚರಣೆಯನ್ನ ಮಾಡ್ಲಾಗ್ತಾ ಇದೆ ಅಂತ ಹೇಳ್ಬೋದು.
ನೋಡ್ರಿ, ಭಾರತೀಯ ಸೈನಿಕರ ತ್ಯಾಗ ಮತ್ತು ಬಲಿದಾನದ ಫಲವಾಗಿ ನಮಗೆ ಕಾರ್ಗಿಲ್ ವಿಜಯದಲ್ಲಿ ವಿಜಯೋತ್ಸವನ ಆಚರಣೆ ಮಾಡಲಾಯಿತು. ಇಲ್ಲಿದೆ ನೋಡ್ರಿ, ಇದು ಇಂಥ ಒಂದು ದುರ್ಗಮ ಬೆಟ್ಟ ಪ್ರದೇಶಗಳಲ್ಲಿ ಭಾರತೀಯ ಸೈನಿಕರು ಕೆಳಗಿನಿಂದ, ಪಾಕಿಸ್ತಾನ ಸೈನಿಕರು ಮೇಲಿನಿಂದ ಬಾಂಬಿಂಗ್ ಅನ್ನ ಮಾಡ್ತಾ ಇದ್ರು. ಆದರೂ ಸಹ ನಮ್ಮ ವಾಯುಪಡೆ ಮತ್ತು ಭೂಪಡೆಯ ಒಂದು ಜಂಟಿ ಕಾರ್ಯಾಚರಣೆ ಪರಿಣಾಮವಾಗಿ ನಾವು ಪಾಕಿಸ್ತಾನಿಯರನ್ನ ಸೋಲಿಸಿ ಟೋಲೋಲಿಂಗ್ ಶಿಖರ, ಯಾವ ಶಿಖರ ಇದ್ರೆ ಟೋಲೋಲಿಂಗ್ ಶಿಖರವನ್ನು ವಶಪಡಿಸಿಕೊಳ್ಳಲಾಯಿತು. ಕ್ಯಾಪ್ಟನ್ ಬಾತ್ರಾ, ಯಾರೇ ಕ್ಯಾಪ್ಟನ್ ಬಾತ್ರಾ ಅವರ ನೇತೃತ್ವದ ಒಂದು ಸೇನೆ ಈ ಒಂದು ಟೋಲೋಲಿಂಗ್ ಶಿಖರವನ್ನು ವಶಪಡಿಸಿಕೊಂಡ್ರು. ಆ ದಿನವನ್ನ ನಾವೇನ್ ಕರಿತೀವಿ ಅಂದ್ರೆ ಆಪರೇಷನ್ ವಿಜಯ್ ದಿನ ಅಂತ ಹೇಳೋದನ್ನ ಪ್ರತಿ ವರ್ಷ ಆಚರಣೆ ಮಾಡಲಾಗ್ತದೆ. ಸೊ ಇದು ಜುಲೈ 26. 21ನೇ ಪೂರ್ವ ಏಷ್ಯಾ ಶೃಂಗಸಭೆ ಇತ್ತೀಚೆಗೆ ಎಲ್ಲಿ ನಡೀತು? ಜಕಾರ್ತಾ, ಕೌಲಾಲಂಪುರ್, ಮನಿಲಾ, ಬ್ಯಾಂಕಾಕ್. ನೋಡ್ರಿ, ಎಲ್ಲಿ ನಡೀತು ಇತ್ತೀಚೆಗೆ ಇದು? ಮನಿಲಾ, ಫಿಲಿಪೈನ್ಸ್ನ ರಾಜಧಾನಿ ಮನಿಲಾದಲ್ಲಿ ಈ ಒಂದು ಶೃಂಗಸಭೆ ಯಾವ್ದ್ರಿದು? ಪೂರ್ವ ಏಷ್ಯಾ ದೇಶಗಳ ಒಂದು ಒಕ್ಕೂಟ ಇದು. ಇದು ವಿದೇಶಾಂಗ ಸಚಿವರ 21ನೇ ಪೂರ್ವ ಏಷ್ಯಾ ಶೃಂಗಸಭೆ. ಎಷ್ಟನೇದು ಇದು? 21ನೇ ಶೃಂಗಸಭೆ ಫಿಲಿಪೈನ್ಸ್ನ ಮನಿಲಾದಲ್ಲಿ ನಡೀತು. ಎಲ್ಲ ಪ್ರಮುಖ ದೇಶಗಳ ವಿದೇಶಾಂಗ ಸಚಿವರು ಇದರಲ್ಲಿ ಭಾಗವಹಿಸಿದ್ರು. ಇದರಲ್ಲಿ ಮುಖ್ಯವಾಗಿ ಕಡಲ ಮಾರ್ಗ ಸುರಕ್ಷತೆ, ಸುಭದ್ರ ಮತ್ತು ಅಡೆತಡೆಯಿಲ್ಲದ ವ್ಯಾಪಾರ ಮುಂತಾದವುಗಳ ಕುರಿತು ಇಲ್ಲಿ ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸಲಾಯಿತು ಅಂತ ಹೇಳ್ಬೋದು. ಕ್ರೈಮ್ ಅಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಅಂಡ್ ಸಿಸ್ಟಮ್ಸ್ ಅನ್ನ ಯಾವ ಸಚಿವಾಲಯ ಇತ್ತೀಚೆಗೆ ಈ ಒಂದು ಪರಿಕಲ್ಪನೆಯನ್ನ ಜಾರಿಗೊಳಿಸಿದೆ? ನೋಡ್ರಿ, ಕ್ರೈಮ್ ಅಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಅಂಡ್ ಸಿಸ್ಟಮ್ಸ್. ಎಲ್ಲೇ ಒಂದು ಅಪರಾಧಿ ತಪ್ಪು ಮಾಡಿದಾಗ ಅವನ್ನೆಲ್ಲ ಡೇಟಾವನ್ನ ಕಲೆಕ್ಟ್ ಮಾಡ್ಲಾಗ್ತದೆ. ಅದನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಈ ಒಂದು ಟ್ರ್ಯಾಕಿಂಗ್ ಸಿಸ್ಟಮ್ ಅಲ್ಲಿ ಹಾಕಿದಾಗ ದೇಶದ ಯಾವುದೇ ಮೂಲೆಯಲ್ಲಿ ಅಪರಾಧ ಮಾಡಿ ಅವ ಸಿಕ್ಕಾಕೊಂಡ್ರೆ ಅವನ ಬಗ್ಗೆ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಹಿಸ್ಟ್ರಿ ಏನಾಗ್ತದೆ, ಓಪನ್ ಆಗ್ತದೆ. ಇಂಥ ಒಂದು ಕ್ರೈಮ್ ಅಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಸಿಸ್ಟಮ್ ಅನ್ನ ಇತ್ತೀಚೆಗೆ ಒಂದು ಸಚಿವಾಲಯ ಅಭಿವೃದ್ಧಿಪಡಿಸಿದೆ. ಅದು ಯಾವ ಸಚಿವಾಲಯ ಅಂತ ಕೇಳಿದ್ರಂದ್ರೆ ಗೃಹ ವ್ಯವಹಾರಗಳ ಸಚಿವಾಲಯ. ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಇದೊಂದು ಡೇಟಾ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಳ್ಳಲಾಗಿದ್ದು, ನೋಡ್ರಿ, ಅಪರಾಧ ಮತ್ತು ಅಪರಾಧ ಪತ್ತೆ ಜಾಲ ವ್ಯವಸ್ಥೆಯನ್ನು ಇಲ್ಲಿ ಸರಿಯಾಗಿ ಗುರುತಿಸಲಿಕ್ಕೆ ಸಚಿವಾಲಯ ಸಹಾಯ ಮಾಡ್ತದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಎಲೆಕ್ಟ್ರಿಕ್ ಬೋಟ್ ಪರಿವರ್ತನೆ ಪೈಲಟ್ ಪ್ರಾಜೆಕ್ಟ್ ಅನ್ನ ಉತ್ತರ ಪ್ರದೇಶದ ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ? ನೋಡ್ರಿ, ಇಲ್ಲಿವರೆಗೆ ಬೋಟ್ಗಳು ಹೆಂಗಂದ್ರೆ ಡೀಸೆಲ್ ಇಂದ ಬೋಟ್ಗಳು ಓಡ್ತಾ ಇದ್ದು. ಈಗ ಇದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಎಲೆಕ್ಟ್ರಿಕ್ ಬೋಟ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಸ್ಯಾಂಪಲ್ ಕಾರ್ಯಕ್ರಮವನ್ನು, ಪೈಲಟ್ ಪ್ರೋಗ್ರಾಮ್ ಅನ್ನ ಉತ್ತರ ಪ್ರದೇಶದ ಯಾವ ನಗರದಲ್ಲಿ ಇತ್ತೀಚೆಗೆ ಆರಂಭಿಸಲಾಗಿದೆ? ನೋಡ್ರಿ, ವಾರಣಾಸಿ, ಅಯೋಧ್ಯ, ಲಕ್ನೋ, ಪ್ರಯಾಗ್ರಾಜ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ವಾರಣಾಸಿಯಲ್ಲಿ ಇತ್ತೀಚೆಗೆ ಒಳನಾಡು ಜಲಸಾರಿಗೆಯನ್ನು ಉತ್ತೇಜನ ಮಾಡಲಿಕ್ಕೆ ವಾರಣಾಸಿ ಗಂಗಾ ನದಿಯಲ್ಲಿ ಈ ಎಲೆಕ್ಟ್ರಿಕ್ ಬೋಟ್ಗಳನ್ನು ತಯಾರು ಮಾಡಿ ಅದನ್ನು ಯೂಸ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಆರಂಭಿಸಲಾಗಿದೆ. ಆರಂಭದಲ್ಲಿ ಒಂದು ಇದನ್ನ ಸ್ಯಾಂಪಲ್ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಎಲೆಕ್ಟ್ರಿಕ್ ಬೋಟ್ಗಳನ್ನ ಇಲ್ಲಿ ಕಾರ್ಯರೂಪಕ್ಕೆ ಇಳಿಸಲಾಗ್ತದೆ. ಇದರ ಒಂದು ಪೈಲಟ್ ಪ್ರೋಗ್ರಾಮ ಗೇಲ್ ಇಂಡಿಯಾ ಲಿಮಿಟೆಡ್, ಯಾವ್ದ್ರಿದು? ಗೇಲ್ ಇಂಡಿಯಾ ಲಿಮಿಟೆಡ್ನ ಸಹಯೋಗದಲ್ಲಿ ಈ ಒಂದು ಯೋಜನೆಯನ್ನ ರೂಪಿಸಲಾಗಿದೆ ಅಂತ ಹೇಳ್ಬೋದು. ವಾರಣಾಸಿಯ ನಮೋ ಘಾಟ್ನಿಂದ ಇದಕ್ಕೆ ಇತ್ತೀಚೆಗೆ ಹಸಿರು ನಿಶಾನೆಯನ್ನ ತೋರಿಸಲಾಯಿತು ಅಂತ ಹೇಳ್ಬೋದು. 2020 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೀರಾಬಾಯಿ ಚಾನು ಯಾವ ಪದಕವನ್ನು ಇತ್ತೀಚೆಗೆ ಪಡೆದ್ರು ಅಂತ ಹೇಳ್ಬೋದು? ನೋಡ್ರಿ, ಚಿನ್ನ, ಕಂಚು, ಬೆಳ್ಳಿ, ಮೇಲ್ನ ಯಾವುದೂ ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಮೀರಾಬಾಯಿ ಚಾನು ಇತ್ತೀಚೆಗೆ ಗ್ಲಾಸ್ಕೋದಲ್ಲಿ ನಡೆದಿರ್ತಕ್ಕಂಥ ಕ್ರೀಡಾಕೂಟದಲ್ಲಿ ಮಹಿಳೆಯರ 48 kg ವಿಭಾಗದಲ್ಲಿ ಪದಕ ಗೆದ್ದಿರ್ತಕ್ಕಂಥ ಮೀರಾಬಾಯಿ ಚಾನು ಭಾರ ಎತ್ತುವಿಕೆಯಲ್ಲಿ, ಯಾವುದರಲ್ಲಿದ್ದಾರೆ? ಭಾರ ಎತ್ತುವಿಕೆಯಲ್ಲಿ ಬಂಗಾರದ ಪದಕವನ್ನು ಪಡೆದಿರ್ತಕ್ಕಂಥ ಆಟಗಾರ್ತಿ ಅಂತ ಹೇಳ್ಬೋದು. ಇವರಿಗೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದನೆ ಸಲ್ಲಿಸಿದ್ರು. 3ನೇ ಕಾಮನ್ವೆಲ್ತ್ ಗೇಮ್ಸ್ ಚಿನ್ನದ ಪದಕವನ್ನ ಅಂದ್ರೆ 2018, 2022, 2026 ಎಷ್ಟನೇ ಚಿನ್ನದ ಪದಕ ಇವ್ರದ್ದು ಅಂತ ನಾಳೆ ಕ್ವಶನ್ ಬಂತಂದ್ರೆ 3ನೇ ಚಿನ್ನದ ಪದಕ ಇದು ವೇಟ್ ಲಿಫ್ಟಿಂಗ್ ಅಲ್ಲಿ. ಸೊ ಇತ್ತೀಚೆಗೆ ಇವರು 88 kg ಭಾರ ಎತ್ತುವ ಸ್ಪರ್ಧೆಯಲ್ಲಿ ದಾಖಲೆಯನ್ನ ನಿರ್ಮಿಸಿದ್ರು ಅಂತ ಹೇಳ್ಬೋದು. ರೈಟ್ರಿ, 85 kg ಭಾರ ಎತ್ತುವುದಲ್ಲಿ ಒಂದು ಹೊಸ ದಾಖಲೆಯನ್ನು ಇವರು ಮಾಡಿದ್ರು ಅಂತ ಹೇಳ್ಬೋದು. ನೆಕ್ಸ್ಟ್,
2026 ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 65 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ರಾಜ ಮುತ್ತುಪಾಂಡಿ ಯಾವ ಪದಕವನ್ನು ಇತ್ತೀಚೆಗೆ ಪಡೆದ್ರು ಅಂತ ಹೇಳ್ಬೋದು. ನೋಡ್ರಿ, ಚಿನ್ನ, ಕಂಚು, ಬೆಳ್ಳಿ ಮೇಲಿನ ಯಾವುದೂ ಅಲ್ಲ. ಆನ್ಸರ್ ಏನಂತಂದ್ರೆ ಬೆಳ್ಳಿ ಪದಕವನ್ನು ಪಡೆದಿರತಕ್ಕಂಥ ಭಾರತದ ಆಟಗಾರ. ಎಷ್ಟು ಕೆಜಿ ವಿಭಾಗದಲ್ರಿ ಇದು? 65 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ರಾಜ ಮುತ್ತುಪಾಂಡಿ ಅವರು ಬೆಳ್ಳಿ ಪದಕವನ್ನು ಇತ್ತೀಚೆಗೆ ಅವ್ರು ಗೆದ್ರು ಅಂತ ಹೇಳ್ಬೋದು. ಮಲೇಷಿಯಾದ ಅಜ್ನಿನ್ ಬಿದಿನ್ ಮೊಹಮ್ಮದ್ ಇಲ್ಲಿ ಚಿನ್ನವನ್ನ ಗೆದ್ರು ಅಂತ ಹೇಳ್ಬೋದು. ಇವರು ಬೆಳ್ಳಿ ಪದಕಕ್ಕೆ ತೃಪ್ತಿ ಪಟ್ಕೋಬೇಕಾಯ್ತು ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಗ್ರೇಡ್ ಸ್ಕೀಮ್ ಯಾವ ವಲಯಕ್ಕೆ ಸಂಬಂಧಿಸಿದೆ? ನೋಡ್ರಿ, ಗ್ರೇಡ್ ಸ್ಕೀಮ್ ಅನ್ನೋದು ಇತ್ತೀಚೆಗೆ ಯಾವ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ. ಇದು ಕೇಂದ್ರ ಸರ್ಕಾರದ ಯೋಜನೆ. ನವೀಕರಿಸಬಹುದಾದ ಇಂಧನ, ಆಹಾರ ಸಂಸ್ಕರಣೆ, ಜೈವಿಕ ಇಂಧನ, ಜವಳಿ. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಜವಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರೇಡ್ ಸ್ಕೀಮ್ ಯೋಜನೆ. ಇದು ಜವಳಿ ವಲಯವನ್ನ ಉತ್ತೇಜನ ಮಾಡಲಿಕ್ಕೆ ಮತ್ತು ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗಿರತಕ್ಕಂಥ ಒಂದು ನವೋದ್ಯಮವನ್ನು ಬೆಳೆಸಲಿಕ್ಕೆ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಅಂತ ಹೇಳ್ಬೋದು. ಟೆಕ್ಸ್ಟೈಲ್ ಇಂಡಸ್ಟ್ರಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಕಲ್ಪಸರ್ ಪ್ರಾಜೆಕ್ಟ್ ಅನ್ನ ಯಾವ ರಾಜ್ಯ ಪ್ರಸ್ತಾಪಿಸಿದೆ? ನೋಡ್ರಿ, ಕಲ್ಪಸರ್ ಪ್ರಾಜೆಕ್ಟ್ ಯಾವ ರಾಜ್ಯ ಇತ್ತೀಚೆಗೆ ಇದನ್ನ ಅಭಿವೃದ್ಧಿಪಡಿಸಲಾಗಿದೆ? ಕರ್ನಾಟಕ, ಗುಜರಾತ್, ಒರಿಸ್ಸಾ ಮತ್ತು ಮಹಾರಾಷ್ಟ್ರ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಇತ್ತೀಚೆಗೆ ಗುಜರಾತ್ ನಲ್ಲಿ ಈ ಒಂದು ಕಲ್ಪಸರ್ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಳ್ಳಲಾಗಿದೆ. ಮುಖ್ಯವಾಗಿ ಇದು ಯೋಜನೆ ಎದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಗುಜರಾತ್ನ ಕಲ್ಪಸರ್ ಯೋಜನೆ ಒಂದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತ ಇದನ್ನ ಕರಿತೀವಿ. ಯಾವ್ದ್ರಿದು? ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದ್ದು ಸೌರಾಷ್ಟ್ರ ಪ್ರದೇಶಕ್ಕೆ ನೀರಾವರಿ, ಕುಡಿಯುವ ನೀರು, ಸಾರಿಗೆ ಮತ್ತು ಇಂಧನ ಒದಗಿಸುವ ಜಲವಿದ್ಯುತ್ ಅನ್ನು ಉತ್ಪಾದನೆ ಮಾಡತಕ್ಕಂಥ ಗುರಿಯನ್ನು ಇದಕ್ಕೆ ಹೊಂದಲಾಗಿದ್ದು ಈ ಯೋಜನೆ ಕಂಬತ್ ಕೊಲ್ಲಿಗೆ ಅಡ್ಡಲಾಗಿ ಸುಮಾರು 64 ಕಿಲೋಮೀಟರ್ ಉದ್ದದ ಅಣೆಕಟ್ಟನ್ನ ನಿರ್ಮಿಸುವ ಗುರಿಯನ್ನ ಇಲ್ಲಿ ಹೊಂದಲಾಗಿದೆ ಅಂತ ಹೇಳ್ಬೋದು. ಮೈಕ್ರೋ ಪ್ರೊಸೆಲರ್ ಕೊಲ್ಲಾಪುರೆನ್ಸ್ ಎಂಬ ಹೊಸ ಪಾಲಿಮರ್ ಶಿಲೀಂಧ್ರವನ್ನು ಇತ್ತೀಚೆಗೆ ಯಾವ ಒಂದು ರಾಜ್ಯದಲ್ಲಿ ಪತ್ತೆ ಹಚ್ಚಲಾಗಿದೆ? ಮೈಕ್ರೋಪೊರೆಲಸ್ ಕೊಲ್ಲಾಪುರೆನ್ಸಿಸ್ ಎಂಬ ಹೊಸ ಪಾಲಿಮೋರ್ ಅಂದ್ರೆ ಒಂದು ಅಣಬೆ, ಇದು ಯಾವ ರಾಜ್ಯದಲ್ಲಿ ಇದನ್ನ ಪತ್ತೆ ಹಚ್ಚಲಾಗಿದೆ? ಸೊ ಆನ್ಸರ್ ಏನಂತಂದ್ರೆ ಮಹಾರಾಷ್ಟ್ರದಲ್ಲಿ ಇದನ್ನು ಇತ್ತೀಚೆಗೆ ಪತ್ತೆ ಹಚ್ಚಲಾಗಿದೆ. ಅದು ಎಲ್ಲಿ ಅಂದ್ರೆ ಮಹಾರಾಷ್ಟ್ರದ ಕೊಲ್ಲಾಪುರ ಎಂಬಲ್ಲಿ. ಕೊಲ್ಲಾಪುರೆನ್ಸಿಸ್ ಎಂಬ ಹೊಸ ಪಾಲಿಮೋರ್ ಶಿಲೀಂಧ್ರವನ್ನ ಅಂದ್ರೆ ಇಂಥ ಒಂದು ಅಣಬೆಯನ್ನ ಅಲ್ಲಿ ಗಿಡದ ಒಂದು ಇದರಲ್ಲಿ ಜೌಗು ಪ್ರದೇಶದಲ್ಲಿ ಇಂಥ ಅಣಬೆ ಬೆಳೆದಿದ್ದನ್ನ ಪತ್ತೆ ಹಚ್ಚಲಾಗಿದ್ದು ಇದು ಹೆಚ್ಚಾಗಿ ಜುಲೈ ಮತ್ತು ಸೆಪ್ಟೆಂಬರ್ ಅವಧಿಯಲ್ಲಿ ಇಂಥ ಒಂದು ಅಣಬೆ ಏನಾಗ್ತದೆ ಅದರಲ್ಲಿ ಕಾಣಲಾಗ್ತದೆ. ಇದು ಒಂದು ವಿಶಿಷ್ಟವಾದ ತಳಿ ಅಂತ ಇದನ್ನ ಗುರುತಿಸಲಾಗಿದೆ ಅಂತ ಹೇಳ್ಬೋದು. ಅಟಲ್ ಬೀಮಿತ್ ವ್ಯಕ್ತಿ ಕಲ್ಯಾಣ ಯೋಜನೆ ಯಾವ ಸಂಸ್ಥೆ ಪ್ರಾರಂಭಿಸಿದೆ? ನೋಡ್ರಿ, ಇತ್ತೀಚೆಗೆ ಅಟಲ್ ಬೀಮಿತ್ ವ್ಯಕ್ತಿ ಕಲ್ಯಾಣ ಯೋಜನಾ ABVKY ರೈಟ್ ರೀ, ಇದನ್ನ ಇತ್ತೀಚೆಗೆ ಯಾವ ಸಂಸ್ಥೆ ಆರಂಭಿಸಿದೆ? ನೌಕರ ರಾಜ್ಯ ವಿಮಾ ನಿಗಮ, ನೀತಿ ಆಯೋಗ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನೌಕರರ ಭವಿಷ್ಯ ನಿಧಿ ಸಂಸ್ಥೆ. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ನೌಕರರ ರಾಜ್ಯ ಇತ್ತೀಚೆಗೆ ಇದು ABVKY ಅಂತಕ್ಕಂಥ ಯೋಜನೆಯನ್ನ ಜಾರಿಗೊಳಿಸಲಾಗಿದ್ದು ಇದು ಜುಲೈ 1, 2026ರಿಂದ ಯೋಜನೆ ಜಾರಿಯಲ್ಲಿರ್ತದೆ. ಜೂನ್ 30, 2026ವರೆಗೆ ಇದನ್ನ ವಿಸ್ತರಿಸಲಾಗಿದೆ. ಅಟಲ್ ಬೀಮತ್ ವ್ಯಕ್ತಿ ಕಲ್ಯಾಣ ಯೋಜನೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಸೆಹತಾ 2 ಅನ್ನು ಪ್ರಾಥಮಿಕವಾಗಿ ಯಾವ ರೋಗದ ಚಿಕಿತ್ಸೆಗಾಗಿ ಇದನ್ನ ಒಂದು ಆರಂಭಿಸಲಾಗಿದೆ? ನೋಡ್ರಿ, ಯಾವ್ದಿದು? ಸೆಥಾ 2 ಡೆಂಗ್ಯೂ, ಜಪನೀಸ್ ಎನ್ಫಲಿಟಿಸ್, HPV ಇಂದ ಉಂಟಾಗುವ ಗರ್ಭಕಂಟಕ ಕ್ಯಾನ್ಸರ್, ಕ್ಷಯ ರೋಗ. ನೋಡ್ರಿ, ಯಾವ ಒಂದು ರೋಗದ ಗುಣಪಡಿಸಲಿಕ್ಕೆ ಈ ಒಂದು ಯೋಜನೆಯನ್ನ ಪ್ರಾರಂಭಿಸಲಾಗಿದೆ, ಚಿಕಿತ್ಸೆಯನ್ನು ಪ್ರಾರಂಭಿಸಲಾಗಿದೆ? ಸೊ ಆನ್ಸರ್ ಏನಂತಂದ್ರೆ HPV ಇಂದ ಉಂಟಾಗುವ ಗರ್ಭಕಂಠದ ಕ್ಯಾನ್ಸರ್. ಈ ಗರ್ಭಕಂಠದ ಕ್ಯಾನ್ಸರ್ ರೋಗಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅಭಿವೃದ್ಧಿಪಡಿಸಲಾಗಿರ್ತಕ್ಕಂಥ ಒಂದು ಚಿಕಿತ್ಸೆ ಅಂತ ಇದನ್ನು ಕರಿತೀವಿ. PV ಪ್ರೇರಿತ ಗರ್ಭಕಂಟಕ ಮತ್ತು ಗರ್ಭಕಂಟಕ ಕ್ಯಾನ್ಸರ್ಗೆ ಚಿಕಿತ್ಸೆ ನೀಡಲು ಈ ಒಂದು ಯೋಜನೆಯನ್ನ ರೂಪಿಸಲಾಗಿದೆ ಅಂತ ಹೇಳ್ಬೋದು. ದಾನವೀರ್ ಉಪಕ್ರಮವನ್ನ ಯಾವ ಸಚಿವಾಲಯ ಇತ್ತೀಚೆಗೆ ಪ್ರಾರಂಭಿಸಿದೆ? ನೋಡ್ರಿ, ದಾನವೀರ್ ಪ್ರೋಗ್ರಾಮ್ ಅನ್ನ ಇತ್ತೀಚೆಗೆ ಯಾವ ಮಿನಿಸ್ಟ್ರಿ ಅಂಡರ್ದಲ್ಲಿ ಇದನ್ನ ಜಾರಿಗೊಳಿಸಲಾಗಿದೆ? ಗ್ರಾಮೀಣಾಭಿವೃದ್ಧಿ ಸಂಸ್ಥೆ,
ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ, ಪಂಚಾಯತ್ ರಾಜ್ ಸಚಿವಾಲಯ ಮತ್ತು ಗೃಹ ವ್ಯವಹಾರಗಳ ಸಚಿವಾಲಯ. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಪಂಚಾಯತ್ ರಾಜ್ ಸಚಿವಾಲಯದ ಅಡಿಯಲ್ಲಿ ಈ ಒಂದು ದಾನವೀರ್ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಅಡಿಯಲ್ಲಿ ಇದನ್ನ ಜಾರಿಗೊಳಿಸಲಾಗಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ನಾಗರಿಕರ ಭಾಗವಹಿಸುವಿಕೆ ಒಂದು ಕಾರ್ಯಕ್ರಮ ಇದಾಗಿದ್ದು, ಇದು ಭಾರತಾದ್ಯಂತ ಗ್ರಾಮ ಪಂಚಾಯತಿಗಳ ಡಿಜಿಟಲ್ ಮೂಲಸೌಕರ್ಯವನ್ನ ಬಲಪಡಿಸಲಿಕ್ಕೆ ಇದು ಗುರಿಯನ್ನ ಹೊಂದಲಾಗಿದೆ ಅಂತ ಇದನ್ನ ಹೇಳ್ಬೋದು. ಇದು ಮುಖ್ಯವಾಗಿ ನಾಗರಿಕ ಮತ್ತು ಸಾಂಸ್ಥಿಕ ಕೊಡುಗೆಯಾಗಿ ಪಾರದರ್ಶಕ ಎಂಡ್ ಟು ಎಂಡ್ ಡಿಜಿಟಲ್ ವ್ಯವಸ್ಥೆ ಮುಂತಾದ ಒಂದು ಉಪಕ್ರಮಗಳನ್ನು ಇದರಲ್ಲಿ ಅಳವಡಿಸಲಾಗಿದ್ದು, ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಡಿಜಿಟಲೈಸ್ ಮಾಡ್ತಕ್ಕಂಥ ಒಂದು ಕಾರ್ಯಯೋಜನೆ ಇದಕ್ಕೆ ಅಳವಡಿಸಲಾಗಿದೆ ಅಂತ ಹೇಳ್ಬೋದು. ಸ್ವತಂತ್ರ ಸೈನಿಕ್ ಸಮ್ಮಾನ್ ಯೋಜನೆಯನ್ನ ಯಾವ ಸಚಿವಾಲಯ ಇತ್ತೀಚೆಗೆ ಆರಂಭಿಸಿದೆ? ಸ್ವತಂತ್ರ ಸೈನಿಕ್ ಸಮ್ಮಾನ್ ಯೋಜನೆಯನ್ನ ಇತ್ತೀಚೆಗೆ ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಇದನ್ನ ಜಾರಿಗೊಳಿಸಲಾಗಿದೆ? ರಕ್ಷಣಾ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಸಂಸ್ಕೃತಿ ಸಚಿವಾಲಯ. ಕರೆಕ್ಟ್ ಆನ್ಸರ್ ಏನಂದ್ರೆ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಯಾವ್ದ್ರಿದು ಸ್ವತಂತ್ರ ಸೈನಿಕ್ ಸಮ್ಮಾನ್ ಯೋಜನೆಯನ್ನ ಆರಂಭಿಸಲಾಗಿದೆ ಅಂತ ಹೇಳ್ಬೋದು. ಈ ಯೋಜನೆ ಸೈನಿಕರ ಸಮ್ಮಾನ ಯೋಜನೆ ಅಡಿ ಪಿಂಚಣಿ ಪಡೆಯುತ್ತಿದ್ದಾರೆ ಅಂತ ಹೇಳ್ಬೋದು. ಇದನ್ನ ಕೇಂದ್ರ ಗೃಹ ಮಂತ್ರಾಲಯದ ಅಡಿಯಲ್ಲಿ ಇದನ್ನ ನೀಡಲಾಗಿದೆ ಅಂತ ಹೇಳ್ಬೋದು. ಸರ್ಕಾರಿ ಆಸ್ತಿಗಳ ಕೇಂದ್ರೀಕೃತ ಡಿಜಿಟಲ್ ಆಸ್ತಿ ನಿರ್ವಹಣೆಗಾಗಿ ಯಾವ ರಾಜ್ಯ ಸರ್ಕಾರ ಸಂಪತ್ ಅಂತಕ್ಕಂಥ ಪೋರ್ಟಲ್ ಅನ್ನು ಇತ್ತೀಚೆಗೆ ಆರಂಭಿಸಿದೆ? ಕೇರಳ ಸರ್ಕಾರ, ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಇತ್ತೀಚೆಗೆ ಕೇರಳ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಒಂದು ಆಸ್ತಿ ಪಾಸ್ತಿಗಳು ಮತ್ತು ಡಿಜಿಟಲೈಸ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ ಅಂತ ಹೇಳ್ಬೋದು. ರೈಟ್ರಿ. ನೆಕ್ಸ್ಟ್, ಪಶ್ಚಿಮ ಘಟ್ಟಗಳಲ್ಲಿನ ಉದ್ದೇಶಿತ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಪಾಲನ್ನು ಹೊಂದಿದೆ? ನೋಡ್ರಿ, ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಇಲ್ಲಿ ಯಾವ ರಾಜ್ಯ? ಕೇರಳ, ತಮಿಳುನಾಡು, ಕರ್ನಾಟಕ ಇವೆಲ್ಲ ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂಥ ರಾಜ್ಯಗಳು. ಯಾವ ರಾಜ್ಯಕ್ಕೆ ಇದು ಪರಿಸರ ಸೂಕ್ಷ್ಮ ಕರಡು ಅಧಿಸೂಚನೆಯನ್ನ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದ್ದು, ಪ್ರಸ್ತಾವಿತ ಈಸೆ 6 ರಾಜ್ಯಗಳಲ್ಲಿ ಇದು ವ್ಯಾಪಿಸಿದೆ ಅಂತ ಹೇಳ್ಬೋದು. ಕರ್ನಾಟಕ ಅತಿ ದೊಡ್ಡ ESA ಪ್ರದೇಶವನ್ನು ಇದು ಒಳಗೊಂಡಿರ್ತದೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಪಶ್ಚಿಮ ಘಟ್ಟದಲ್ಲಿ ಬರ್ತಕ್ಕಂಥ ರಾಜ್ಯಗಳು ಯಾವತ್ತಂದ್ರೆ ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಗುಜರಾತ್, ಗೋವಾ ರಾಜ್ಯಗಳು ಇಲ್ಲಿ ಈ ಒಂದು ಪಟ್ಟಿಯಲ್ಲಿ ಬರ್ತವೆ ಅಂತ ಹೇಳ್ಬೋದು. ಇತ್ತೀಚೆಗೆ ಪ್ರಾರಂಭಿಸಲಾದ ಈ ಉಪಹಾರ್ ಪೋರ್ಟಲ್ನ ಪ್ರಾಥಮಿಕ ಉದ್ದೇಶವೇನು? ಈ ಉಪಹಾರ ಪೋರ್ಟಲ್ ಅನ್ನ ಇತ್ತೀಚೆಗೆ ಆರಂಭ ಮಾಡಲಾಗಿದೆ. ಈ ಪೋರ್ಟಲ್ನ ಮುಖ್ಯ ಉದ್ದೇಶ ಏನಂತಂದ್ರೆ ಅಧ್ಯಕ್ಷೀಯ ಉಡುಗೊರೆಗಳ ಆನ್ಲೈನ್ ಸಾರ್ವಜನಿಕ ಹರಾಜು, ಸಾಂಪ್ರದಾಯಿಕ ಕುಶಲಕರ್ಮಿಗಳ ಡಿಜಿಟಲ್ ನೋಂದಣಿ, ಒಂಟಿ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಣೆ, GI ಟ್ಯಾಗ್ ಮಾಡಲಾದ ಕರಕುಶಲ ವಸ್ತುಗಳ ಆನ್ಲೈನ್ ಮಾರಾಟ ಕೇಂದ್ರ. ಏನು ಇದಕ್ಕೆ ಯೋಜನೆಯನ್ನು ಇದನ್ನು ಜಾರಿಗೆ ತರಲಾಗಿದೆ? ಈ ಉಪಹಾರ ಯೋಜನೆ ಎದಕ್ಕೆ ಸಂಬಂಧಪಟ್ಟಿತ್ತಂದ್ರೆ ಅಧ್ಯಕ್ಷೀಯ ಉಡುಗೊರೆಗಳ ಆನ್ಲೈನ್ ಹರಾಜು ಪ್ರಕ್ರಿಯೆ ಅಂತ ಹೇಳ್ಬೋದು. ರೈಟ್ ರೀ. ಆನ್ಲೈನ್ ಹರಾಜು ಪ್ರಕ್ರಿಯೆ ಅಂದ್ರೆ ಅಧ್ಯಕ್ಷರಿಗೆ ಕೊಟ್ಟಿರ್ತಕ್ಕಂಥ ಸ್ಮಾರಕ ಏನು ಉಡುಗೊರೆಗಳಿರ್ತಾವಲ್ಲ ಅವುಗಳನ್ನ ಹರಾಜು ಮಾಡ್ತಕ್ಕಂಥ ಒಂದು ಪೋರ್ಟಲ್ ಇದು. ಪೋರ್ಟಲ್ ಅನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನ ಇಲ್ಲಿ ಒದಗಿಸಲಾಗಿದೆ. 305 ರಾಷ್ಟ್ರಪತಿಗಳ ಉಡುಗೊರೆಗಳನ್ನು ಇಲ್ಲಿ ಹರಾಜು ಮಾಡಲು ಈ ಉಪಹಾರ ಯೋಜನೆಯನ್ನ ಆರಂಭಿಸಲಾಗಿದೆ ಅಂತ ಹೇಳ್ಬೋದು. ಕ್ಯೂಟೋಲ್ ಮತ್ತು FN-16ಗಳು ಯಾವ ದೇಶದಿಂದ ಅಭಿವೃದ್ಧಿಪಡಿಸಲಾಗಿರ್ತಕ್ಕಂಥ ಮ್ಯಾನ್ ಪೋರ್ಟೇಬಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿವೆ ಅಂತ ಹೇಳ್ಬೋದು. ನೋಡ್ರಿ, ಹೊಸ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತೀಚೆಗೆ ಯಾವ ದೇಶ ಇದನ್ನ ಅಭಿವೃದ್ಧಿಪಡಿಸಲಾಗಿದೆ? ಆನ್ಸರ್ ಏನಂತಂದ್ರೆ ಇರಾನ್, ರಷ್ಯಾ, ಭಾರತ, ಚೀನಾ. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಚೀನಾ ಇಂಥ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಅಭಿವೃದ್ಧಿಪಡಿಸಿದೆ. QW-12 ಅಂಡ್ FN-16 ಅಂತಕ್ಕಂಥ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಅಭಿವೃದ್ಧಿಪಡಿಸಲಾಗಿದೆ ಅಂತ ಹೇಳ್ಬೋದು. ನೋಡ್ರಿ, QW-12 ಮತ್ತು NF-16 ಅಂತಕ್ಕಂಥ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಚೀನಾ ಅಭಿವೃದ್ಧಿಪಡಿಸಲಾಗಿದ್ದು, ಜಸ್ಟ್ ಅದನ್ನ ಹೆಗಲ್ ಮ್ಯಾಗ ಇಟ್ಕೊಂಡು ನಾವು ಅದನ್ನ ಏನ್ ಮಾಡ್ಬೋದು, ಲಾಂಚ್ ಮಾಡ್ಬೋದು. ಇದರಿಂದ ವಿಮಾನಗಳು, ಹೆಲಿಕಾಪ್ಟರ್ಗಳು ಮತ್ತು ಡ್ರೋನ್ಗಳನ್ನು ಹೊಡೆದುಳಿಸಲಿಕ್ಕೆ ಇದು ಬಹಳಷ್ಟು ಯೂಸ್ಫುಲ್ ಆಗ್ತಕ್ಕಂಥ ಅಲ್ಪ ವ್ಯಾಪ್ತಿಯ ಮೇಲ್ಮೈಯಿಂದ ಸರ್ಫೇಸ್ ಗಾಳಿಗೆ ತೂರ್ತಕ್ಕಂಥ ಒಂದು ಮಿಸೈಲ್ ಅಂತೇಳಿ ಇದನ್ನ ಗುರುತಿಸಲಾಗಿದೆ ಅಂತ ಹೇಳಿ. ಆದ್ಮೇಲೆ ನಮ್ಮ ಒಂದು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ, ಸ್ಟ್ಯಾಟಿಕ್ GK ಈ ತರ ಎಲ್ಲ ಒಂದು ವಿಡಿಯೋ ಕೋರ್ಸ್ಗಳು
ನಮ್ಮ ಆ್ಯಪ್ ಅಲ್ಲಿ ಇದಾವೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ ಪ್ಲೇಸ್ಟೋರ್ ಅಲ್ಲಿ. ಅಲ್ಲಿ ವೀಕ್ಲಿ ಕರೆಂಟ್ ಅಫೇರ್ಸು, ಡೈಲಿ ಕರೆಂಟ್ ಅಫೇರ್ಸು, ಮಾಕ್ ಟೆಸ್ಟು, ಕ್ವಿಜಸ್ಗಳು ಹಾಗೂ ಬುಕ್ಸ್ಗಳು ನೀವು ಪರ್ಚೇಸ್ ಮಾಡ್ಬೇಕಂದ್ರೂ ಅಲ್ಲೇ ಆರ್ಡರ್ ಮಾಡ್ಬೋದು. ಆಮೇಲೆ ಡೈಲಿ ಸ್ಟಡಿ ಮೆಟೀರಿಯಲ್ ನಾವು ಇದರಲ್ಲಿ ಕೊಡ್ತಾ ಇದೀವಿ. ಆ್ಯಪ್ ಅಡ್ಡಾ 247 ಕಂಟೆಂಟ್ ಪಾರ್ಟ್ನರ್ ಆಗಿರತಕ್ಕಂಥ ಕ್ವಶನ್ಗಳಿದಾವೆ. ಬ್ಯಾಂಕಿಂಗ್, SSC, ರೈಲ್ವೆ, ಕೇಂದ್ರ ಸರ್ಕಾರದ ಎಲ್ಲ ಎಕ್ಸಾಮ್ಗಳ ಮಾಕ್ ಟೆಸ್ಟ್ಗಳಿದಾವೆ. ರಿಯಲ್ ಎಕ್ಸಾಮ್ ಪ್ರಾಕ್ಟೀಸ್ ಮಾಡ್ಬೋದು ಮತ್ತು ತಕ್ಷಣ ಅದಕ್ಕೆ ಅಲ್ಲಿ ಆನ್ಸರ್ ಅನ್ನ ಕೊಡ್ಲಾಗ್ತದೆ. ಮತ್ತು ಮ್ಯಾಕ್ಸಿಮಮ್ ಡಿಸ್ಕೌಂಟ್, ಇಂಡಿಯಾದಲ್ಲೇನೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಅನ್ನು ಹೊಂದಿರತಕ್ಕಂಥ ಆನ್ಲೈನ್ ಟೆಸ್ಟ್ಗಳನ್ನ ಇದರಲ್ಲಿ ಕೊಡ್ತಾ ಇದೀವಿ. ರೈಲ್ವೆ, SSC, ಬ್ಯಾಂಕಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥ ಯಾವುದೇ ಟೆಸ್ಟ್ ಅನ್ನ ಈ ಕೂಪನ್ ಕೋಡ್ ಅನ್ನ ನೀವು ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡಿದ್ರೆ 50% ಡಿಸ್ಕೌಂಟ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ಟೆಸ್ಟ್ ಅನ್ನ ಪರ್ಚೇಸ್ ಮಾಡಬಹುದು. ಇದರ ಜೊತೆಗೆ ಬ್ಯಾಂಕಿಂಗ್, SSC ಮತ್ತು ರೈಲ್ವೆ ಪುಸ್ತಕಗಳು ನಮ್ಮಲ್ಲಿ ಲಭ್ಯ ಇದಾವೆ. ಜೊತೆಗೆ ರೈಲ್ವೆ, SSC ಮತ್ತು ಕರ್ನಾಟಕದ ಎಕ್ಸಾಮ್ಗಳಿಗೆ ನೀವು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್, ಸ್ಟ್ಯಾಟಿಕ್ GK ಮತ್ತು ಜನರಲ್ ಸೈನ್ಸ್ ಒಳಗೊಂಡಿರ್ತಕ್ಕಂಥ 4 ಪುಸ್ತಕಗಳ ಪ್ಯಾಕೇಜ್ ಅನ್ನ 850 ರೂಪಾಯಿಗೆ ಕಳಿಸ್ತಾ ಇದೀವಿ. ಯಾರಿಗೆ ಪುಸ್ತಕ ಬೇಕು ಈ ನಂಬರ್ಗೆ ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ಶಾಟ್ ಅನ್ನ ಕಳಿಸ್ರಿ. ಮತ್ತೆ ಇಲ್ಲಿ ಎಲ್ಲಾ ಪುಸ್ತಕಗಳಲ್ಲಿ ಏನಿದೆ ಅಂದ್ರೆ ಪ್ರತಿ ಅಧ್ಯಾಯದ ಮೇಲೆ 100% ಸಿಲೆಬಸ್ ಇದೆ. ಆಮೇಲೆ ವಿಡಿಯೋ QR ಕೋಡ್ಗಳಿದಾವೆ. ಸೊ ಸೆಲ್ಫ್ ವಿಡಿಯೋ ನೋಡಿ ನೀವು ಪ್ರಿಪರೇಷನ್ ಮಾಡ್ಬೋದು ಮತ್ತು ಪ್ರತಿಯೊಂದು ಆನ್ಸರ್ ಅನ್ನು ಡಿಟೇಲ್ ಆಗಿ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡಿದೀವಿ. ಸೊ 2 ಪುಸ್ತಕಗಳು ಮೆಂಟಲಿಟಿ, ಮ್ಯಾಥ್ಸ್ 2 ಪುಸ್ತಕಗಳಿದ್ವು ಅಂತಂದ್ರೆ ನೀವು ಎಂತ ಬೇಕಂತ ಎಕ್ಸಾಮ್ಗಳಿಗೆ ಯೂಸ್ಫುಲ್ ಆಗ್ತಕ್ಕಂಥ ಒಂದು 100% ಸಿಲೆಬಸ್ ಇರ್ತಕ್ಕಂಥ ಪುಸ್ತಕಗಳಿದಾವೆ. ಅವು 2 ಬೇಕು ಅಂತಂದ್ರೆ 650 ರೂಪಾಯಿ ಆಗುತ್ತೆ. ಮೆಂಟಲಿಟಿ, ಮ್ಯಾಥ್ಸ್ ಜೊತೆಗೆ ಸ್ಟ್ಯಾಟಿಕ್ GK ಮತ್ತು ಜನರಲ್ ಸೈನ್ಸ್ ಬೇಕು ಅಂದ್ರೆ 850 ರೂಪಾಯಿ ಆಗುತ್ತೆ. ಈ ನಂಬರ್ಗೆ ಹೈ ಸರ್ ಬುಕ್ಸ್ ಅಂತ ಮೆಸೇಜ್ ಮಾಡಿ ನಾನು ನಿಮಗೆ ಡಿಟೇಲ್ ಆಗಿ ಕಳಿಸ್ತಾ ಇದ್ದೀನಿ. ರೈಟ್ ರೀ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಎಲ್ಲ PDF ಕ್ವಿಜ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.